ಕರ್ರಿ ಇಲ್ಲಿ ಸ್ಕೂಲ್ ಇದೆ ರೀ, ಅಂಗನವಾಡಿ ಸ್ಕೂಲು. ಆ ಸ್ಕೂಲ್ ಹತ್ರ ನೋಡ್ಬೇಕಂದ್ರ ಮಕ್ಕಳು ಕೂಡಕ್ಕೂ ಸ್ಥಳ ಇಲ್ಲ. ಬೆಳಗ್ಗೆ ಬರ್ಬೇಕಂದ್ರ ಅವಕ್ಕೆಲ್ಲ ಗಾರ್ಡನ್ ಅದ, ನೋಡಿ ಗಾರ್ಡನ್ ಅದ ರೀ. ಅದ್ರಲ್ಲಿ ಕಂಟಿ ಮುಳ್ಳು ಹಾವು ಮಕ್ಳು ಹೇಗ್ ಬರ್ಬೇಕ್ರಿ ಇಲ್ಲಿ? ಬೇಕಾದ್ರ ಅಲ್ಲಿ ಜ್ಞಾನಜ್ಯೋತಿ ಸ್ಕೂಲಿಗೆ ಹೋಗ್ತಾರಿ, ಕಸ ತಿಪ್ಪಿ ದಿನ ಹೆಣ್ಮಕ್ಳು ಗಾಡಿ ಬರೋದಿಲ್ರಿ, ಅಲ್ಲಿ ವಹಿಸಲ್ಬೇಕಾಗ್ತದ್ರಿ ಅನಿವಾರ್ಯವಾಗಿ. ಮತ್ತಂದ್ರ ಇಲ್ಲಿ ಮಕ್ಳು ಹೋಗ್ಬೇಕು ಸಾಯಂಕಾಲ 5 ಗಂಟೆ ನಂತರ. ಯಾರಾದ್ರೂ ಹೆಣ್ಣು ಹುಡುಗಿಯರ್ ಸಣ್ಣ ಮಕ್ಕಳು ಓಡಾಡ್ಬೇಕಂದ್ರ ಭಯ ಅದಾರಿ ಇಲ್ಲಿ. ಮಕ್ಕಳು 5 ನಂತರ ಓಡಾಡೋ ಹಂಗ ಆಗದೇ ಇಲ್ರಿ ಯಾರಿಗ್ನು. ಈ ರೀತಿ ಇದ್ಮೇಲೆ ಇಲ್ಲಿ ಜೀವನ ಮಾಡೋದ್ ಕಷ್ಟ ಆಗೋದಿಲ್ರಿ ಮಹಿಳೆಯರಿಗೆ. ತಾವು ಇಲ್ಲಿ ಬಂದು ಸ್ವಲ್ಪ ನಿರೀಕ್ಷೆ ಮಾಡಿ ನೋಡ್ಕೊಂಡು ಹೋದ್ರ ಒಳ್ಳೇದಾಗ್ತದ್ರಿ. ಇಲ್ಲಿ ಕಾರ್ಯಕ್ರಮ ಏನಾದ್ರು ಸಮಸ್ಯೆಗಳಿದ್ರೆ ತಾವು ಸಮೀಕ್ಷವಾಗಿ ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಪರಿಹಾರ ಮಾಡ್ಕೊಡ್ಬೇಕಂತ ಕೇಳ್ಕೊಳ್ತೀನಿ, ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಜಿಡಿ ಕಾಲನಿ ರೀ, ಸುಗರ ಬರ್ತದಲ್ರಿ, ಇದು ಗೋಕುಲ್ ನಗರ್ ರೀ, ಗೋಕುಲ್ ನಗರ್ ಜಿಡಿ ಕಾಲನಿ ರೀ. ಒಟ್ಟು ಕಸ ಅದು ಎಲ್ಲಾ ಇಲ್ಲೇ ಬೀಳ್ತದ್ರಿ ನಮ್ ನಾಲಿ ಬಲ್ಲಿ. ಬೋರ್ವೆಲ್ದಾಗ ಹೊಲ್ಸ್ ನೀರ್ ಬರ್ತಾವ್ರಿ. ಹೆಂಗ್ ಮಾಡ್ಬೇಕ್ರಿ ನಾವು? ಓಟ್ ಹಾಕಂತಾರ ಮನಿ ತಕ ಬಂದಿ 3 ವರ್ಷ ಆಯ್ತು, ನಮ್ ಕಾಲ್ನಾಗ ಏನು ಮಾಡಲೇ ಆಗ್ಯಾರಿ ಮೇಡಮ್. ನೀವ್ ಹೆಂಗ್ ಮಾಡ್ಬೇಕ್ರಿ ಮೇಡಮ್? ಈ ಕೆಲ್ಸ ಮಾಡ್ಕೊಡ್ತೀರಿ, ಹೆಂಗ್ ಮಾಡ್ತೀರಿ ಮೇಡಮ್? ನಮಸ್ಕಾರ, ನಾ ಶಿವಕುಮಾರ್ ಸಾಗರ. ಇಲ್ಲಿ ವಾರ್ಡ್ ನಂಬರ್ 11 ಒಳಗ ನನಗೆ ಪರಶುರಾಮನವ್ರು ಕರೆದ್ರು. ಇಲ್ಲಿದು ಮೂಲಭೂತ ಸೌಕರ್ಯ ನೋಡಿ ನಾ ಆಶ್ಚರ್ಯಚಕಿತನಾದ್ರಿ. ಏನೂ ಇಲ್ಲ ಇಲ್ಲಿ. ಹೆಣ್ಮಕ್ಳಿಗೆ ಪಾಪ ಏನು ಮಾಡಿದ್ರು ವ್ಯರ್ಥ ಅದಾರ ಇಲ್ಲಿ. ಕನೀಸ್ ಫಾತಿಮಾ ಮೇಡಮ್ ಅವರೇ, ಇಲ್ಲಿ ಒಂದು ಕಾರ್ಪೊರೇಷನ್ದವರು ರಾಜ ರೋಷವಾಗಿ ಮರಿಲತ್ತಾರ. SI ತೋರಿ, ಚಪರಾಸಿ ತೋರಿ, ಪಾಪ ಲೇಬರ್ಸ್ಗಳು ನೋಡ್ರಿ ಬಿಸಿಲಾದ್ರೂ ಈಗ ಬಂದ್ ಮಾಡ್ತಾ ಇದಾರ. ಏನು ಕೆಲ್ಸಾನೇ ಇಲ್ರಿ ಇಲ್ಲಿ. ಕಂಬ ಅದ, ಲೈಟ್ ಇಲ್ಲ, ನಾಲಿ ಅದ, ನಾಲಿ ಕ್ಲೀನ್ ಇಲ್ಲ, ಕಸ ಒಯ್ಲಾಕ್ ಬರ್ತಾ ಇಲ್ಲ, ಕಸ ಹುಡುಗ್ಲಾಕ್ ಬರ್ತಾ ಇಲ್ಲ. ಎದ್ರ ಜ್ಞಾನಜ್ಯೋತಿ ಸ್ಕೂಲ್ ಅದ ರೀ, ಆ ಸ್ಕೂಲ್ ಕ್ಲೀನ್ ಮಾಡ್ತಾ ಇಲ್ಲ. ಇಲ್ಲಿ ಹೆಣ್ಮಕ್ಳು ಹುಡುಗಿಯರು ಹೋಗ್ಬೇಕಂದ್ರ ಭಯ ವಾತಾವರಣ ಅದ ರೀ. ಗಾರ್ಡನ್ ಅದ ರೀ, ಹಿಂದ್ ಅಂಗನವಾಡಿ ಸ್ಕೂಲ್ ಅದ. ಕಂಟಿ ಅವರಿ ಹೊಸು ಕಂಟಿ ಬೆಳೆದಿವ್ರಿ, ಹೀಗೆ ಕಟ್ ಮಾಡಿಸಿನ್ರಿ ನಾ. ಏನು ಸೌಲಭ್ಯ ಇಲ್ರಿ ಇಲ್ಲಿ. ಗಾರ್ಡನ್ಯಾಗ ಕೂತು ದಾರು ಕುಡಿತಾರೆ ಮಕ್ಕಳುಗಳು. ಏನ್ ಮಾಡ್ಬೇಕ್ರಿ? 8 ದಿವ್ಸಿಗೆ 10 ದಿವ್ಸಿಗೆ ನೀರ್ ಬಿಡ್ತಾವ. ಯಾಕ್ರಮ್ಮ ಏನ್ ಮಾಡ್ಬೇಕ್ರಿ? 8 ದಿವ್ಸಿಗೊಮ್ಮೆ ನೀರ್ ಬಿಡ್ತಾರ. ನಾಲಿ ನೀರ್ ಕ್ಲೀನ್ ಇಲ್ಲಾರ ಬಟ್ಟಿಗೆ ಪ್ರತಿ ಬೋರೆಲ್ ಹೊಲತಾವ್ರಿ. ಹೊಲತಾವಲ್ರಿ ಬೋರೆಲ್ ನೀರ್ದಾಗ ಇಲ್ಲ. ಆ ಅವ್ಯವಸ್ಥೆ ಇದ್ದ ಮೇಲ್ಕ ಏನ್ ಮಾಡ್ಬೇಕ್ರಿ? ಪೊಲೀಸರಿಗೆ ಕೊಟ್ರ ಪೊಲೀಸರನ್ನ ಬಂದ್ ವಿಸಿಟ್ ಮಾಡಾಕ್ತಾರಿಲ್ಲ, ಆ ಗುಂಡಾಗಳಿಗೆ ತೆಗಿಲಾಕ್ತಾರಿಲ್ಲ. ಗೃಹ ಮಂತ್ರಿಗಳು ಏನ್ ಮಾಡ್ತೀರಿ ನೋಡ್ರಿ ನೀವು, ನಿಮಗ್ ಗಮನಕ್ಕೆ ತರ್ತಾ ಇದ್ದೇವ್ರಿ. ಕನೀಸ್ ಫಾತಿಮಾ ಅವ್ರೆ, ಇಲ್ಲಿ ಸೌಲಭ್ಯ ಪ್ರತಿ ಸರ್ತಿ ಓಡ್ ತೋತಿರ್ ಬಂದಿವ್ರಿ. ಎಲ್ಲಾ ನಿಮ್ಮ ಹೋಟೆಲ್ಸ್ಗಳೇ ಮುಂದಾದ್ರೂ ನಿಮಗೆ ಹಾಕೋರೆ ಇವ್ರು. ನಾವು ನಿಮ್ ಅಡಿದಾಗೆ ಇದ್ದೇವೆ. ಒಟ್ಟ ನಮಗ್ ಮೂಲಭೂತ ಸೌಕರ್ಯಗಳು 5 ಸೌಲಭ್ಯಗಳು ಬೇಕ್ರಿ ನಮಗ. ನೀರ, ನಾಲಿ ಕ್ಲೀನ, ಯುಜುಡಿ ಕ್ಲೀನ, ಕಂಬಗ್ ಲೈಟ, ರೋಡ್ ಕ್ಲೀನ. ಇಷ್ಟು ಮಾಡ್ಲಕ್ಕೂ ಯಾಕೆ ತೊಂದರೆ ಪಡ್ಲತ್ತೀರ? ಅದು ಈ 21ನೇ ಶತಮಾನಾಗ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಯ್ತಿರಿ ಗೊತ್ತಾಗ್ತಾ ಇಲ್ಲ. ಗೋಕುಲ್ ನಗರ್ ವಾರ್ಡ್ ನಂಬರ್ 11ದಾಗ ನೋಡ್ರಿ ಎಷ್ಟು ಕಂಟಿ ಅವ ನೋಡ್ರಿ ಗಾರ್ಡನ್ಯಾಗ. ಮಕ್ಕಳು ಇಲ್ಲಿ ಅಂಗನವಾಡಿಗೆ ತಂದು ತಾಯಿ ತಂದಿ ಬಿಟ್ಟು ಹೋತಾರ. ನಾಳೆಗೆ ಹಾವು ಹಣ್ಣು ಬಂದು ಕಚ್ಚದು ಅಂದ್ರ ಯಾರು ಹೊಣೆಗಾರ್ರಿ ಮೇಡಮ್? ಇದು ಏನ್ ಮಾಡ್ತಾ ಇದಾರ ಒಂದು ಅರ್ಥ ಆಗ್ತಾ ಇಲ್ಲ. ಯಾರಿಗ್ ಕೇಳ್ಬೇಕು, ಯಾರಿಗ್ ಮರಿ ಹೋಗ್ಬೇಕು? ಹಾಗಾಗಿ ಮಾಧ್ಯಮದಿಂದ ನಿಮ್ ಗಮನಕ್ಕೆ ತರ್ತಾ ಇದ್ದೇವ್ರಿ ಮೇಡಮ್. ಇಲ್ಲಿ SI ಕಾರ್ಪೊರೇಷನ್ ಇದ್ದಂಗ್ರಿ, ಪ್ರೇಮ ಪೂರಾ ಅವಂದೇ ಅದಾರಿ. ಪೂರಾ ಮಹಾನಗರ ಪಾಲಿಕೆನೇ ಅವಂದ್ರಿ. ಒಂದ್ JCB ಸೌಲಭ್ಯ ಕೊಡಲ್ರಿ ಅಲ್ಲಿ. ಇವ್ರೆಲ್ಲ ಟ್ಯಾಕ್ಸ್ ಕಟ್ತಿರಿಲ್ಲ ನೀವು? ಇವ್ರು ಟ್ಯಾಕ್ಸ್ ಕಟ್ಟಿ ಒಂದು ಆದಿವಾಸಿ ಅಪ್ಲೆ ಬದುಕ್ತಾ ಇದ್ದಾರೆ ಇವರು. ಒಂದು ಆದಿವಾಸಿ ಇಸ್ಲಾಂ ಏರಿಯಾನಾಗ ಎಲ್ಲ ಇದ್ರು ಏನು ಸಿಗ್ತಾ ಇಲ್ಲ. ಹಾ, ನಾವು ಕರ್ನಾಟಕದ ಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಜಿಲ್ಲಾಧ್ಯಕ್ಷರಿದ್ದೇವ್ರಿ. ನಮಸ್ಕಾರ. ಏನ್ ಮಾಡ್ರಿ, ಇದು ಏನ್ ನಾವು 5 ಮೂಲಭೂತ ಸೌಕರ್ಯ ನಾವು ಏನ್ ಕೇಳ್ತಾ ಇದ್ದೇವೆ. ಒಂದು ವೇಳೆ ಇದು 1 ವಾರಗಡೆ ಒಳಗಡೆ ಅಗರ್ ಇದು ಕಾರ್ಯಪೂರ್ಣೆ ಮಾಡಲಿಲ್ಲ, ಕಸ ಸಮೇತ ಎಲ್ಲಾ ಜನಗಳು ಕನೀಸ್ ಫಾತಿಮಾ ಅವ್ರೆ ನಿಮ್ಮ ಆಫೀಸ್ಗೆ ಬಂದ್ ಧರಣಿಗೆ ಕುಂದಿರ್ತೇವ್ರಿ. ಇದು ಸೀರಿಯಸ್ ಆಗಿ ಗಮನಕ್ಕೆ ತೋರಿ. SI ಆಯ್ತು, ನಮ್ಮದ ಡಾಕ್ಟರ್ ಆಯ್ತು, ಹೆಲ್ತ್ ಆಫೀಸರ್ ಆಯ್ತು, ಮಹಾನಗರ ಕಮಿಷನರ್ ಆಯ್ತು. ಅಗರ್ ಇದು 8 ದಿನದ ಒಳಗಡೆಗೆ ವಾರ್ಡ್ ನಂಬರ್ 11 ಸೌಲಭ್ಯ ಮುಗಿಸಲಿಲ್ಲ, ಪಾಪ ಅವ್ರ ಏನ್ ಮಾಡ್ತಾರೆ ಕಾರ್ಪೊರೇಟರ್ ಪ್ರಭು ಆದಿಮನಿಯವ್ರು? ಸೌಲಭ್ಯನೇ ಕೊಡ್ತಾ ಇಲ್ಲ. ನೀವು ಸೌಲಭ್ಯ ಕೊಟ್ರೆ ಅವ್ರು ಮಾಡ್ತಾರಲ್ಲ, ಏನ್ ಮಾಡ್ತೀರಿ? MLA ಆಗಿ ನೀವು ಕೂತೀರಿ, ಅವ್ರಿಗೆ ಏನು ಸೌಲಭ್ಯ ಕೊಡ್ತಾ ಇಲ್ಲ. ಎಲ್ಲಾ ಟ್ಯಾಕ್ಸ್ ಕಟ್ಟಿದ್ರು ಈ ಪರಿಸ್ಥಿತಿ ಅದ ರೀ. ಈಗ ನಾವು ಟ್ಯಾಕ್ಸ್ ಕಟ್ಟಬೇಡ್ರ ಅಂತ ಎಲ್ಲರಿಗೂ ಹೇಳ್ಬೇಕಾಗ್ತದ. ಎಲ್ಲ ಎಜುಕೇಟೆಡ್ ಅದಾವ್ರಿ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾರ. ನೀವು ಬಂದು ವಿಸಿಟ್ ಮಾಡ್ರಿ ಪರಿಸ್ಥಿತಿ ಏನದ ಅಂತೇಳಿ. ಒಂದ್ ವೇಳೆ ನೀವು ಮಾಡ್ಲಿಲ್ಲ, ನೆಕ್ಸ್ಟ್ ವೀಕ್ನಾಗ ನೀವು ಮನಿ ಎದುರು ಬಂದು ಧರಣಿ ಕುಂದಿರ್ತೇವ್ರಿ. ನಮಸ್ಕಾರ.
ನನ್ನ ಕರೆದಲ್ಲಿ ಎಸ್ ಐ ಬನ್ನಿ ಇದು ಜಾನ್ಜೋತಿ ಸ್ಕೂಲ್ ಗ್ಲಾಸ್ ನೋಡಿದ ನೋಡಿ ಮಾಡಿ ಎಲ್ಲ ಬಾತ್ರೂಮ್ ಯಾರು ಹೇಳ್ಬೇಕು ಮಕ್ಕಳಿಗೆ ಏಳು ಒಳಗೆ ಎಲ್ಲ